ಹಾಯ್ ಕಟಕ, ನೋಡೋಣ ನಿಮ್ಮ ಜನವರಿ ತಿಂಗಳ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಓಕೆ, ಲಾಫ್ಟರ್, ಖುಷಿ. ಜನವರಿ ತಿಂಗಳಲ್ಲಿ ನೀವು ಬ್ಲೆಸ್ಸಿಂಗ್ಸ್ ಏನಿದೆ ಅಂತಂದರೆ ಖುಷಿ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ ಅಂತಂದರೆ ಸಂತೋಷದ ಕ್ಷಣಗಳನ್ನು ನೀವು ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಬೋದು. ಸೊ ಅಂತಹ ಒಂದು ಲೈಕ್ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ಜನವರಿ ತಿಂಗಳಲ್ಲಿ. ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಿಮ್ಗೆ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಬೇರೆಯವ್ರಿಗೆ ಕೂಡ ಬ್ಲೆಸ್ ಮಾಡಿ. ಓಕೆ, ಬೇರೆಯವ್ರನ್ನ ಕೂಡ ಬೇರೆಯವರ ಲೈಫಲ್ಲಿ ತುಂಬ ಚೆನ್ನಾಗಿದೆ, ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ಅಂತಂದ್ರೆ ಇರ್ಬೋದು, ಇಲ್ಲಾಂದ್ರೆ ಮಕ್ಕಳು ಚೆನ್ನಾಗಿದ್ದಾರೆ ಅಂತ ಇರ್ಬೋದು. ಬೇರೆಯವ್ರನ್ನ ನೋಡಿಬಿಟ್ಟು ನಾವು ಕೆಲವೊಮ್ಮೆ ಮತ್ಸರ ಪಟ್ಕೊಳ್ತೀವಿ, ಹೊಟ್ಟೆ ಕಿಚ್ಚು ಪಟ್ಕೊಳ್ತೀವಿ ಅಲ್ವಾ. ಸೊ ಆ ಥರ ಆಗಬಾರ್ದು. ಓಕೆ, ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಅವರನ್ನ ಕೂಡ ಬ್ಲೆಸ್ ಮಾಡಿ. ನಾವೆಷ್ಟು ಬೇರೆಯವ್ರನ್ನ ಬ್ಲೆಸ್ ಮಾಡ್ತೀವಿ ಆ ಬ್ಲೆಸ್ಸಿಂಗ್ಸ್ ಮಲ್ಟಿಪ್ಲೈ ಆಗಿ ನಮಗೆ ಬರುತ್ತೆ. ಐ ಡೋಂಟ್ ನೋ ಸ್ಪೆಸಿಫಿಕ್ ಆಗಿ ನಿಮಗೆ ಈ ಒಂದು ಮೆಸೇಜ್ ಬರ್ತಾ ಇದೆ. ಓಕೆ, ಸೊ ಕೆಲವರಿಗೆ ಇದು ಟ್ರಿಗರ್ ಆಗ್ಬೋದು. ದ ಸೈಲೆನ್ಸ್. ಓಕೆ, ನೆಕ್ಸ್ಟ್ ಬ್ಲೆಸ್ಸಿಂಗ್ಸ್ ನಿಮ್ಗೆ ಏನು ಅಂತಂದರೆ ದ ಸೈಲೆನ್ಸ್ ಇದೆ. ನೀವು ಎಷ್ಟು ಸೈಲೆಂಟ್ ಆಗಿರ್ತೀರಾ ಅಷ್ಟು ಒಳ್ಳೆಯದು ಕಟಕ. ಓಕೆ, ನಿಮ್ಮ ಕೆಲವೊಂದು ನಿಮಗೆ ಕ್ವಶನ್ಸ್ ಇರ್ಬೋದು. ಓಕೆ, ಸೊ ನಿಮ್ಮ ಮನಸ್ಸೊಳಗಡೆ ತುಂಬಾ ಕ್ವಶನ್ ಇರ್ಬೋದು. ಯಾಕೆ ನನ್ನ ಜೊತೆ ಹೀಗಾಗ್ತಾ ಇದೆ, ಏನಕ್ಕೆ ಆಗ್ತಾ ಇದೆ ಅನ್ನೋದು. ಸೊ ಅದರ ಆನ್ಸರ್ ನಿಮಗೆ ಸಿಗುತ್ತೆ ಜನವರಿ ತಿಂಗಳಲ್ಲಿ. ಬಟ್ ನೀವು ತುಂಬ ಕ್ವಾಯಿಟ್ ಆಗಿರಬೇಕು ಇನ್ ದ ಸೆನ್ಸ್ ಮೈಂಡಲ್ಲಿ ಹಲವಾರು ಚಿಂತನೆಗಳು ಹೋಗ್ತಾ ಇರಬಹುದು ನಿಮ್ಮ ಮೈಂಡ್ ಒಳಗಡೆ. ಬಟ್ ಸ್ಟಿಲ್ ನೀವು ಸೈಲೆನ್ಸ್ ಆಗಬೇಕಾಗತ್ತೆ. ಓಕೆ, ಮೆಡಿಟೇಷನ್ ಮಾಡ್ತೀರಾ ಅಂತಂದರೆ ತುಂಬ ಒಳ್ಳೆಯದು ಕಟಕ. ಆ್ಯಂಡ್ ಎಸ್, ಇದು ನಿಮಗೆ ಬ್ಲೆಸ್ಸಿಂಗ್ಸ್. ಆನ್ಸರ್, ನಿಮ್ಮ ಕ್ವಶನಿಗೆ ಆನ್ಸರ್ ಸಿಗುತ್ತೆ ಜನವರಿ ತಿಂಗಳಲ್ಲಿ. ಯಾಕೆ, ಏನಕ್ಕೆ ಅಂತ ಆನ್ಸರ್ ಸಿಗಬೇಕು ಅಂತಂದರೆ ನೀವು ಕೂಡ ಅಷ್ಟೇ ಸೈಲೆಂಟ್ ಆಗಿರಬೇಕಾಗತ್ತೆ, ತುಂಬ ಮೌನವಾಗಿರಬೇಕಾಗತ್ತೆ. ಸೊ ನೀವು ಮೌನವಿದ್ದಾಗ, ಸೈಲೆಂಟ್ ಇದ್ದಾಗಲೇ ನಮಗೆ ಆನ್ಸರ್ಸ್ ನಮ್ಮ ಅಂತರಾತ್ಮದಿಂದ ಸಿಗುತ್ತೆ. ಓಕೆ, ಸೊ ಎಸ್, ದ್ಯಾಟ್ಸ್ ಇಟ್. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.